ಹಾಯ್ ಸರ್. ಹಾಯ್ ಸರ್. ಸುದೀಪ್ ಸರ್ ಅಂತ ಹೇಳಿದ್ರೆ ಅಂದ್ರೆ ನೀವೊಂದು ದೊಡ್ಡ ಸ್ಟಾರ್ ಸ್ಯಾಂಡಲ್ವುಡ್ ನಲ್ಲಿ. ನೀವು ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಡೈರೆಕ್ಟರ್ಸ್ ಹೂ ಕಮ್ಸ್ ಟು ಯು ಅಂಡ್ ಒಂದು ಸ್ಟೋರಿನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಹೊಸ ಡೈರೆಕ್ಟರ್ನ ಯಾಕೆ ಚೂಸ್ ಮಾಡಿದ್ರಿ ಅಂಡ್ ವಾಟ್ ಕನ್ವಿನ್ಸ್ಡ್ ಯು ಈ ಒಂದು ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ ಅಂತ ಹೇಳಿ ಸರ್? Because the director was sweet enough to choose me, sir. Whether it's a new director or old director doesn't matter. ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ದಾನು ಅವ್ರ ಹತ್ರ ಹೋಗಿ ಸುದೀಪ್ ಅವ್ರಿಗೆ ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ, ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ. ಅವ್ರ ಕಡೆಯಿಂದ ಬಂತು, ಟೈಮ್ ಕೂಡ್ಕೊಂಬಂತು. ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲರ್ ಫಿಲ್ಮ್. ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು, ನನಗೆ ತುಂಬ ಮೀನಿಂಗ್ಫುಲ್ ಅನಿಸ್ತು. ಆ್ಯಂಡ್ ಎಸ್, ನನಗೊಂದು ಅಪಾರ್ಟ್ ಫ್ರಮ್ ದ ಕ್ಲೀಶೆ ರೈಟಿಂಗ್ ಆಫ್ ನಾನು ಮಾಡಿರೋ ಸಿನಿಮಾಗಳನ್ನೇ ತೊಗೊತಾ ಇದ್ದೀನಿ. ನಾನೊಂದು ಸಾಂಗ್ಸು ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನಿಮಾ ಅನ್ನಿಸ್ತು ನನಗೆ. ಆ್ಯಂಡ್ ಐ ಲೈಕ್ಡ್ ಇಟ್. ಸಿಂಪಲ್ ಡ್ರೆಸ್ಸಸ್, ಸಿಂಪಲ್ ಸ್ವೆಟಿಂಗ್, ತುಂಬ ಗ್ಲಾಮರ್ ಇಲ್ಲ. ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ. ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರೊಟಾಗನಿಸ್ಟ್ ಅಕ್ಕಪಕ್ಕದಲ್ಲಿ ಆಸಿಲೇಟ್ ಆಗ್ತಾಯಿಲ್ಲ. ಎವ್ರಿಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ. ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಹೊಸೊಬ್ಬರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ. ಹೊಸೊಬ್ಬರು ಅನ್ಸೋದು ಯಾವಾಗ ಅಂದರೂ ಏನೋ ಒಂಥರ ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲವು ಟೈಮ್ ಹೇಳ್ತೀವಿ, ನಿನಗಿನ್ನೂ ತಿಳುವಳಿಕೆ ಇಲ್ಲ, ಅದಾದಮೇಲೆ ನೋಡೋಣ ಇರೋ ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ. ಕರೆಕ್ಟ್. ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕಾದ್ರೆ ಸಮ್ ಇಮ್ಮೆಚ್ಯೂರ್ ಟಾಕ್ಸ್ ಮೇ ಬಿ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಜನರಲ್ ಇನ್ ಲೈಫ್. ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮ್ಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀವಿ, ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ, ಯಾರಿಗೋ ಕೊಡ್ತೀವಿ, ಬಟ್ ವಿ ಸೇ ಹೌ ಮೆಚ್ಯೂರ್ಡ್, ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ. ಹೊಸೊಬ್ಬರು ಹಾಗೆ ಇರ್ತಾರೆ. ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್, ವೈ ನಾಟ್? ನಾವು ಪ್ರತಿ ಸತಿ ಹೇಳ್ತಾ ಇರೋದು ಹಳಬರೊಟ್ಟಿಗೂ ಚಾನ್ಸೇ ತೊಗೊತಾ ಇರೋದು, ಸೀನಿಯರ್ಸ್ ಒಟ್ಟಿಗೂ ಚಾನ್ಸೇ ತೊಗೊತಾ ಇರೋದು ನಾವು. ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆ್ಯಂಡ್ ಹೊಸೊಬ್ರು ಕತೆ ಹೇಳ್ತಾ ಇದ್ದಾರೆ ಅಂತ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಕೂರೋಕ್ಕಾಗಲ್ವಲ್ಲ ನಾವು. ಐ ಸಿಟ್ ಟು ದ ಸೇಮ್ ಮೈಂಡ್ಸೆಟ್. ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸಿವ್, ದೇ ಆರ್ ಇಂಪ್ರೆಸಿವ್. ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು.